ನಮಸ್ಕಾರ. ನಮ್ಮ ಇಂದಿನ ಚರ್ಚೆಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಮಹತ್ವದ ಗ್ರಂಥವನ್ನಿಟ್ಟುಕೊಂಡು ಚರ್ಚೆ ಮಾಡಲಿದ್ದೇವೆ. ಹೌದು, ಈ ಕೃತಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮೂಡಿಬಂದಿದೆ. ಅಂದಮೇಲೆ ಇದರ ಮಹತ್ವ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಖಂಡಿತ. ಈ ಗ್ರಂಥವನ್ನ ಭಕ್ತಿಯುತ ಕರ್ಮ ಮಾರ್ಗ ಮತ್ತು ಭಕ್ತಿಯುತ ಜ್ಞಾನ ಮಾರ್ಗ ಅಂತ ಎರಡು ಪ್ರತ್ಯೇಕ ಸಂಪುಟಗಳಲ್ಲಿ ವಿಂಗಡಿಸಿದ್ದಾರೆ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಕೂಡ ಇದೆ. ಸಂಧ್ಯಾವಂದನೆಯಂತಹ ಒಂದು ಸಮಗ್ರ ಆಚರಣೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಅದರ ಕ್ರಿಯೆ ಮತ್ತು ಜ್ಞಾನವನ್ನ ಈ ರೀತಿ ಎರಡು ಬೇರೆ ಬೇರೆ ಪುಸ್ತಕಗಳಲ್ಲಿ ಕೊಡೋದು ಕಲಿಯೋರಿಗೆ ನಿಜವಾಗ್ಲೂ ಪರಿಣಾಮಕಾರಿನಾ? ಅಥವಾ ಇದು ಆಚರಣೆಯ ಒಂದು ಸಹಜವಾದ ಅವಿಭಾಜ್ಯ ಸ್ವರೂಪವನ್ನ ಕೃತಕವಾಗಿ ಒಡೆಯುತ್ತಿದೆಯಾ ಅನ್ನೋದು ಪ್ರಶ್ನೆ. ನನ್ನ ಪ್ರಕಾರ ಈ ಕ್ರಮಬದ್ಧವಾದ ವಿಂಗಡಣೆ ಸಾಧಕನಿಗೆ ಹಂತ ಹಂತವಾಗಿ ವಿಷಯವನ್ನ ಗ್ರಹಿಸಲು ಮಾಡಿಕೊಟ್ಟಿರುವ ಒಂದು ಅತ್ಯುತ್ತಮ ವ್ಯವಸ್ಥೆಯಂತ ನನ್ನ ವಾದ. ಅದೇ ನನ್ನ ದೃಷ್ಟಿಯಲ್ಲಿ ಈ ವಿಭಜನೆ ಕ್ರಿಯೆ ಮತ್ತು ಜ್ಞಾನದ ನಡುವೆ ಇರಬೇಕಾದ ಒಂದು ಸಹಜ ಏಕಕಾಲೀನ ಸಂಬಂಧವನ್ನೇ ಎಲ್ಲೋ ಒಂದ್ಕಡೆ ದುರ್ಬಲಗೊಳಿಸುತ್ತೆ ಅನ್ನೋ ಅಪಾಯ ಇದೆ. ಸರಿ, ಹಾಗಿದ್ರೆ ನನ್ನ ನಿಲುವನ್ನ ನಾನು ಮೊದಲು ಸ್ಪಷ್ಟಪಡಿಸ್ತೀನಿ. ನೋಡಿ, ಈ ಎರಡು ಸಂಪುಟಗಳ ರಚನೆ ಇದೆಯಲ್ಲ, ಇದು ಆಳವಾಗಿ ಯೋಚಿಸಿ ಮಾಡದ ಒಂದು ಅತ್ಯುತ್ತಮ ಶೈಕ್ಷಣಿಕ ತಾಂತ್ರ ಅಂತಲೇ ನಾನು ಹೇಳ್ತೀನಿ. ಮೊದಲ ಸಂಪುಟ ಅದು ಸಂಪೂರ್ಣವಾಗಿ ಕರ್ಮ ಮಾರ್ಗದ ಮೇಲೆ ಗಮನ ಹರಿಸುತ್ತೆ. ಅಂದ್ರೆ ಸಂಧ್ಯಾವಂದನೆಯ ಪ್ರತಿಯೊಂದು ಭೌತಿಕ ಕ್ರಿಯೆ, ಅಂದ್ರೆ ಆಚಮನದಿಂದ ಹಿಡಿದು ಪ್ರಾಣಾಯಾಮದವರೆಗೂ ಅದನ್ನು ಹೇಗೆ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ವಿವರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲು ಏನು ಮತ್ತು ಹೇಗೆ ಮಾಡಬೇಕು ಅನ್ನೋದಕ್ಕೊಂದು ಗಟ್ಟಿಯಾದ ಬುನಾದಿ ಸಿಗುತ್ತೆ. ಈ ಭಾಷ್ಯಕ್ರಿಯೆಗಳಲ್ಲಿ ಒಮ್ಮೆ ಹಿಡಿತ ಸಾಧಿಸಿದ ಮೇಲೆ ಆಮೇಲೆ ಎರಡನೇ ಸಂಪುಟದಲ್ಲಿ ವಿವರಿಸಿರುವ ಜ್ಞಾನ ಮಾರ್ಗದ ಆಳವಾದ ತಾತ್ವಿಕ ಅರ್ಥಗಳನ್ನ, ಅದರ ಹಿಂದಿನ ಅನುಸಂಧಾನವನ್ನ ಗ್ರಹಿಸೋದು ತುಂಬಾನೇ ಸುಲಭ ಆಗುತ್ತೆ. ಇದು ಯಾವುದೇ ವಿಷಯವನ್ನ ಕಲಿಯುವಾಗ ಬಳಸುವ ಒಂದು ತಾರ್ಕಿಕ ಕ್ರಮ ಅಲ್ವಾ? ಮೊದಲು ಮೂರ್ತವಾದದ್ದನ್ನ ಕಲಿತು ನಂತರ ಅಮೂರ್ತ ತತ್ವಗಳ ಕಡೆಗೆ ಸಾಗೋದು. ನೀವು ಹೇಳೋ ಆ ಕ್ರಮಬದ್ಧತೆಯ ಮಹತ್ವ ನನಗೆ ಅರ್ಥವಾಗುತ್ತೆ. ಆದರೆ ಕರ್ಮ ಮತ್ತು ಜ್ಞಾನವನ್ನ ಈ ರೀತಿ ಬೇರ್ಪಡಿಸೋದು ಒಂದು ಮೂಲಭೂತ ಸಮಸ್ಯೆಯನ್ನ ಹುಟ್ಟಾಕುತ್ತೆ ಅನ್ನೋದು ನನ್ನ ವಾದ. ಇದು ಸಂಧ್ಯಾವಂದನೆಯನ್ನ ಏನಿಲ್ಲ ಅಂದ್ರೂ ಒಂದು ಯಾಂತ್ರಿಕ ಕ್ರಿಯೆಯಾಗಿ, ಅಂದ್ರೆ ಒಂದು ಒಣ ಆಚರಣೆಯಾಗಿ ಪರಿವರ್ತಿಸೋ ಅಪಾಯ ಇದ್ದೇ ಇದೆ. ನಿಜವಾದ ಸಂಧ್ಯಾವಂದನೆ ಅನ್ನೋದು ಒಂದು ಸಮಗ್ರ ಅನುಭವ. ಅಲ್ಲಿ ಪ್ರತಿಯೊಂದು ಕ್ರಿಯೆಯ ಹಿಂದಿನ ಅಂತರಂಗ, ಅದರ ಹಿಂದಿನ ಭಾವ, ಅರ್ಥ ಆ ಕ್ಷಣದಲ್ಲೇ ಮನಸ್ಸಿನಲ್ಲಿ ಮೂಡಬೇಕು. ಉದಾಹರಣೆಗೆ ಆಪಃ ಪ್ರಾಶಣಃ ಅಂತ ನೀರನ್ನ ಕುಡಿಯುವಾಗ ಓಂ ಆಪೋಹಿಷ್ಠ ಮಯೋಭುವಃ ಅನ್ನೋ ಮಂತ್ರದ ಅರ್ಥ ಅಂದ್ರೆ ಉದಕಾಭಿಮಾನಿ ದೇವತೆಗಳು ನಮಗೆ ಸುಖವನ್ನ ನೀಡ್ಲಿ ಅನ್ನೋ ಭಾವನೆಯೊಂದಿಗೆ ಏಕಕಾಲದಲ್ಲಿ ಅನುಸಂಧಾನ ಮಾಡಬೇಕು. ಅನುಸಂಧಾನ ಅಂದ್ರೆ ಕೇವಲ ಅರ್ಥ ತಿಳ್ಕೊಳ್ಳೋದಲ್ಲ, ಮಂತ್ರ ಹೇಳುವಾಗ ಅದರ ದೇವತೆಯನ್ನ, ಅದರ ಶಕ್ತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಆ ಕ್ರಿಯೆಯೊಂದಿಗೆ ಒಂದಾಗೋದು. ಈ ಅನುಭವವನ್ನ ಎರಡನೇ ಸಂಪುಟಕ್ಕೆ ಮುಂದೂಡಿದ್ರೆ ಹೇಗೆ? ಆಗ ಅಂತರಂಗ ಅನ್ನೋದು ಕರ್ಮದ ನಂತರ ಬರುವ ಒಂದು ಐಚ್ಛಿಕ ವಿಷಯದಂತೆ ಕಾಣುತ್ತೆ. ಆದರೆ ವಾಸ್ತವದಲ್ಲಿ ಅದು ಕರ್ಮದ ಆತ್ಮ. ನೀವು ಹೇಳೋದು ಸರಿ. ಜ್ಞಾನ ಮತ್ತು ಕ್ರಿಯೆ ಒಟ್ಟಿಗೆ ಇರಬೇಕು, ನಾನು ಒಪ್ತೀನಿ. ಆದರೆ ಒಬ್ಬ ಹೊಸ ಸಾಧಕನನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಈಗಷ್ಟೇ ಸಂಧ್ಯಾವಂದನೆ ಕಲಿಯಲು ಶುರು ಮಾಡಿದವನಿಗೆ ಆ 12 ಹಂತಗಳ ಕ್ರಿಯೆ, ಅದರ ಮಂತ್ರಗಳು, ಅದರ ಉಚ್ಚಾರಣೆ ಮತ್ತೆ ಅದರ ಹಿಂದಿನ ಆಳವಾದ ತತ್ವಶಾಸ್ತ್ರ ಇವೆಲ್ಲವನ್ನೂ ಒಂದೇ ಬಾರಿಗೆ ಕರಗತ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಅದು ಕಷ್ಟ ಅನ್ನೋದು ನಿಜ. ಹೌದು. ಇದು ಅವರನ್ನು ಗೊಂದಲಗೊಳಿಸಿ ವಿಷಯದ ಅಗಾಧತೆಯನ್ನ ಕಂಡು ಆರಂಭದಲ್ಲಿಯೇ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡುವುದಿಲ್ಲವೇ? ಮೊದಲ ಸಂಪುಟವು ಅವರಿಗೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಕೂಡುತ್ತೆ. ಈ ಅಡಿಪಾಯ ಇಲ್ಲದೆ ಎರಡನೇ ಸಂಪುಟದಲ್ಲಿನ ಜ್ಞಾನವು ಕೇವಲ ಒಂದು ಬೌದ್ಧಿಕ ಕಸರತ್ತಾಗೆ ಉಳಿಯೋ ಸಾಧ್ಯತೆ ಇದೆ. ಅದು ಅನುಷ್ಠಾನಕ್ಕೆ ಬರೋದಿಲ್ಲ. ನೀವು ಗೊಂದಲದ ಬಗ್ಗೆ ಹೇಳಿದ್ದು ಸರಿ, ಆದರೆ ನಿಮ್ಮ ಪರಿಹಾರದ ಬಗ್ಗೆ ನನ್ನ ಸಹಮತ ಇಲ್ಲ. ಇದು ಈಜು ಕಲಿಸಿದ ಹಾಗೆ. ಮೊದಲು ನೀರಿನ ಹೊರಗೆ ನಿಂತು ಕೈಕಾಲು ಹೇಗೆ ಆಡ್ಸ್ಬೇಕು, ಉಸಿರು ಹೇಗೆ ತೆಗೆದುಕೊಳ್ಬೇಕು ಅಂತ 1 ತಿಂಗಳು ಪಾಠ ಮಾಡಿ ಆಮೇಲೆ ಅವರನ್ನ ನೀರಿಗಿಳಿಸಿದ್ರೆ ಏನಾಗುತ್ತೆ? ಕ್ರಿಯೆ ಮತ್ತು ಅನುಭವ ಒಟ್ಟಿಗೆ ಹೋಗ್ಬೇಕು. ಶ್ರೀಗಳ ಅನುಗ್ರಹ ಸಂದೇಶದಲ್ಲಿಯೇ ಪ್ರಾಜ್ಞತೆಯಿಂದ ಸಂಧ್ಯಾವಂದನೆಯನ್ನು ಆಚರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಾಜ್ಞತೆ ಅಂದ್ರೆ ತಿಳುವಳಿಕೆ. ಅದು ಕ್ರಿಯೆ ಜೊತೆಗೇ ಇರಬೇಕಾದದ್ದು, ಆಮೇಲೆ ಬರೋದಲ್ಲ. ಕ್ರಿಯೆಯನ್ನ ಅದರ ಅರ್ಥದಿಂದ ಬೇರ್ಪಡಿಸಿದರೆ ಅದರ ಮಹತ್ವವೇ ಕುಂಠಿತವಾಗುತ್ತೆ.
ಏನಿಲ್ಲ ಅಂದ್ರೂ ಕ್ರಿಯೆಯ ಜೊತೆಗೆ ಅದರ ಸರಳವಾದ ಅರ್ಥವನ್ನಾದ್ರೂ ತಿಳಿಸಿದ್ರೆ ಮೊದಲು ದಿನದಿಂದಲೇ ಆಚರಣೆಯು ಹೆಚ್ಚು ಜೀವಂತವಾಗಿರುತ್ತಿತ್ತು. ಒಂದ್ನಿಮಿಷ, ನಿಮ್ ಹೇಳಿದಂತೆ ಅಂತರಂಗವನ್ನ ಸಂಪೂರ್ಣವಾಗಿ ಕೈಬಿಟ್ಟಿಲ್ಲ. ಆ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯುತ್ತೇನೆ. ಮೊದಲ ಸಂಪುಟದ ವಿಷಯ ಸೂಚಿಯನ್ನ ನೀವು ನೋಡಿದ್ರೆ ಅಂತರಂಗ, ಗರ್ಭ, ಗರ್ಭಿತ ಮರ್ಮಗಳು ಅಂತ ಒಂದು ಪ್ರತ್ಯೇಕ ವಿಭಾಗವೇ ಇದೆ. ಅಂದ್ರೆ ಲೇಖಕರು ಕ್ರಿಯೆಗೆ ಸಂಬಂಧಿಸಿದ ನೇರವಾದ ಆಂತರಿಕ ಅರ್ಥಗಳನ್ನ ಮೊದಲ ಸಂಪುಟದಲ್ಲೇ ಕೊಟ್ಟಿದ್ದಾರೆ. ಉದಾಹರಣೆಗೆ, ಒಂದು ಕ್ರಿಯೆಯನ್ನ ಯಾಕೆ ಮಾಡಬೇಕು, ಅದರ ತಕ್ಷಣದ ಫಲವೇನು ಅನ್ನೋದನ್ನ ತಿಳಿಸಿದ್ದಾರೆ. ಹೌದು, ಆ ವಿಭಾಗ ಇದೆ, ನಾನು ನೋಡಿದ್ದೇನೆ. ಆದ್ರೆ ಎರಡನೇ ಸಂಪುಟವು ಅದಕ್ಕಿಂತ ಆಳವಾದ ವಿಷಯಗಳ ಮೇಲೆ, ಅಂದ್ರೆ ಗಾಯತ್ರಿ ಮಂತ್ರದ ಹಿಂದಿನ ಸಂಪೂರ್ಣ ತತ್ವಶಾಸ್ತ್ರ, ಉಪನಿಷತ್ತುಗಳ ಜೊತೆಗಿನ ಅದರ ಸಂಬಂಧ ಮತ್ತು ಬೇರೆ ಬೇರೆ ದೇವತೆಗಳ ಅನುಸಂಧಾನದಂತಹ ಗಹನವಾದ ತಾತ್ವಿಕ ಸಮೀಕ್ಷೆಯ ಮೇಲೆ ಕೇಂದ್ರೀಕರಿಸುತ್ತೆ. ಇದು ಸರಳದಿಂದ ಸಂಕೀರ್ಣತೆಗಿನ ಒಂದು ವ್ಯವಸ್ಥಿತ ಬೆಳವಣಿಗೆ ಅಲ್ವಾ? ಹೌದು, ಆ ಶೀರ್ಷಿಕೆ ಇದೆ, ನಾನು ಒಪ್ಪುತ್ತೇನೆ. ಆದರೆ ಮೊದಲ ಸಂಪುಟದ ಒಟ್ಟಾರೆ ಒತ್ತು, ಅದರ ರಚನೆ ಎಲ್ಲವೂ ಆ 12 ಹಂತಗಳ ಬಾಹ್ಯ ಕ್ರಿಯೆಯ ಮೇಲೆಯೇ ಇದೆ. ಆ ಅಂತರಂಗದ ವಿಭಾಗವು ಒಂದು ಅಧ್ಯಾಯವಾಗಿ ಬಂದಿದೆಯೇ ಹೊರತು ಪ್ರತಿ ಕ್ರಿಯೆಯ ಜೊತೆಗೂ ಅದನ್ನ ಸಂಯೋಜನೆ ಮಾಡಿಲ್ಲ. ನಿಜವಾದ ತಾತ್ವಿಕ ಆಳ ಮತ್ತು ಸಮೀಕ್ಷೆ ಸಂಪೂರ್ಣವಾಗಿ ಎರಡನೇ ಸಂಪುಟಕ್ಕೆ ಸೀಮಿತವಾಗಿದೆ. ಓಂ ಶಂನೋ ದೇವೀರಭಿಷ್ಟಯಾದದಹ ಮಂತ್ರದ ಅರ್ಥವನ್ನ ತಿಳಿಯೋದು ಕೇವಲ ಮುಂದುವರಿದ ಹಂತ ಅಲ್ಲ, ಅದು ಆಚರಣೆಯ ಮೂಲಭೂತ ಭಾಗ. ಆಳವಾದ ಅರ್ಥವನ್ನ ಎರಡನೇ ಹಂತಕ್ಕೆ ತಳ್ಳೋದು ಅದರ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಿದ ಹಾಗಾಗುವುದಿಲ್ವೇ? ಇದು ತಿಳುವಳಿಕೆಯಲ್ಲಿ ಒಂದು ಶ್ರೇಣಿಯನ್ನು ಸೃಷ್ಟಿಸುತ್ತೆ. ಬೇಸಿಕ್ ಸಾಧಕರಿಗೆ ಕ್ರಿಯೆ, ಅಡ್ವಾನ್ಸ್ಡ್ ಸಾಧಕರಿಗೆ ಜ್ಞಾನ ಎಂಬಂತೆ. ಇದು ನಮ್ಮ ಪರಂಪರೆಯ ಆಶಯಕ್ಕೆ ವಿರುದ್ಧ ಅಲ್ವಾ? ಭಗವದ್ಗೀತೆಯೂ ಕರ್ಮಯೋಗವನ್ನ ಹೇಳುವಾಗ ಕ್ರಿಯೆಯಲ್ಲೇ ಜ್ಞಾನವನ್ನ ಕಾಣೋಕ್ಕೆ ಹೇಳುತ್ತೆ. ಆದರೆ ಇಲ್ಲಿ ಆ ಎರಡನ್ನೂ ಬೇರೆ ಬೇರೆ ಪುಸ್ತಕಗಳಲ್ಲೇ ಇರಿಸಲಾಗಿದೆ. ನೀವು ತತ್ವದ ದೃಷ್ಟಿಯಿಂದ ಹೇಳ್ತಿರುವುದು ನನಗೆ ಅರ್ಥವಾಗ್ತಿದೆ. ಆದರೆ ಈ ಗ್ರಂಥದ ಪ್ರಾಯೋಗಿಕ ಮೌಲ್ಯವನ್ನ ನಾವು ಕಡೆಗಣಿಸೋಕಾಗಲ್ಲ. ಇವತ್ತಿನ ವೇಗದ ಜಗತ್ತಿನಲ್ಲಿ ಒಬ್ರಿಗೆ ಗುರುಕುಲದ ಮಾದರಿಯಲ್ಲಿ ವರ್ಷಗಟ್ಲೆ ಸಮಯ ಕೊಟ್ಟು ಕಲಿಯಲು ಸಾಧ್ಯವಿಲ್ಲ. ಹೊಸದಾಗಿ ಉಪನಯನವಾದ ಹುಡುಗರು ಅಥವಾ ತಮ್ಮ ಆಚರಣೆಯನ್ನ ಸರಿಪಡಿಸಿಕೊಳ್ಳುವ ಬಯಸುವ ದೊಡ್ಡವರು ಮೊದಲ ಸಂಪುಟವನ್ನ ಕೈಗೆತ್ತಿಕೊಂಡು ತಕ್ಷಣವೇ ಆಚರಣೆಯನ್ನ ಶುರು ಮಾಡಬಹುದು. ಸರಿ, ಇದು ಅವರಿಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ತರ ಕೆಲಸ ಮಾಡುತ್ತೆ. ಅವರ ಅಭ್ಯಾಸ ಪ್ರಬುದ್ಧವಾದಂತೆ ಅವರಲ್ಲಿ ಸಹಜವಾಗಿಯೇ ಇದರ ಹಿಂದಿನ ಅರ್ಥವೇನು ಅನ್ನೋ ಪ್ರಶ್ನೆ ಮೂಡಿದಾಗ ಅವರಿಗೆ ಎರಡನೇ ಸಂಪುಟ ಹೆಚ್ಚಿನ ಅಧ್ಯಯನಕ್ಕೆ, ಚಿಂತನೆಗೆ ಸ್ಫೂರ್ತಿ ನೀಡುತ್ತೆ. ಈ ರಚನೆಯು ಸಂಧ್ಯಾವಂದನೆಯ ಜ್ಞಾನವನ್ನ ಎಲ್ಲರಿಗೂ ಸುಲಭವಾಗಿ ತಲುಪುವಂತೆ ಮಾಡುತ್ತೆ. ಇಲ್ಲದಿದ್ರೆ ವಿಷಯದ ಗಹನತೆಯು ಅನೇಕರನ್ನ ಪ್ರಾರಂಭದಲ್ಲೇ ಹಿಮ್ಮೆಟ್ಟಿಸಬಹುದು. ಆ ಸುಲಭ ಲಭ್ಯತೆಗೆ ನಾವು ತೆರಬೇಕಾದ ಬೆಲೆ ಏನು ಅಂತಾನು ಯೋಚಿಸಬೇಕು. ಒಬ್ಬ ಸಾಧಕ ಕೇವಲ ಮೊದಲ ಸಂಪುಟವನ್ನು ಓದಿ ಅದರಲ್ಲಿರುವಂತೆ ಕ್ರಿಯೆಗಳನ್ನೆಲ್ಲ ಚಾಚು ತಪ್ಪದೆ ಮಾಡಿ ತಾನು ಸರಿಯಾಗಿಯೇ ಸಂಧ್ಯಾವಂದನೆ ಮಾಡುತ್ತಿದ್ದೇನೆ ಅಂತ ಭಾವಿಸ್ಬಿಟ್ರೆ, ಎರಡನೇ ಸಂಪುಟದ ಆಳವನ್ನು ಅನ್ವೇಷಿಸುವ ಪ್ರಮೇಯವೇ ಬಾರದೆ ಹೋದ್ರೆ ಆಗ ಆಚರಣೆಯು ಕೇವಲ ಒಂದು ಬಾಹ್ಯ ಕ್ರಿಯೆಯಾಗಿಯೇ ಒಂದು ಸಂಸ್ಕಾರವಾಗಿ ಉಳಿದುಬಿಡುತ್ತೆ. ಅದೊಂದು ಆಧ್ಯಾತ್ಮಿಕ ಅನುಭವವಾಗುವುದೇ ಇಲ್ಲ. ಕ್ರಿಯೆಯ ಜೊತೆಗೆ ಅದರ ಅಂತರಾರ್ಥವನ್ನು ಸಂಯೋಜಿಸಿ ಬೋಧಿಸಿದ್ರೆ ಆಚರಣೆಯು ಮೊದಲ ದಿನದಿಂದಲೇ ಹೆಚ್ಚು ಅರ್ಥಪೂರ್ಣವಾಗಿರುತ್ತಿತ್ತು. ಇದು ಸಾಧಕನನ್ನ ಆರಂಭದಿಂದಲೇ ಕೇವಲ ಮಾಡುವುದಷ್ಟೇ ಅಲ್ಲ, ತಿಳಿದು ಮಾಡಲು ಪ್ರೇರೇಪಿಸುತ್ತಿತ್ತು. ಆಗ ಎರಡನೇ ಸಂಪುಟದ ಅಗತ್ಯವೇ ಇರುತ್ತಿರಲಿಲ್ಲವೇನೋ. ಆರಂಭಿಕರ ಬಗ್ಗೆ ನೀವು ಹೇಳಿದ ಮಾತಿನಲ್ಲಿ ಸತ್ಯಾಂಶವಿದೆ, ನಾನು ಒಪ್ತೇನೆ. ಕೆಲವರು ಮೊದಲ ಸಂಪುಟಕ್ಕೆ ನಿಂತುಬಿಡುವ ಅಪಾಯ ಖಂಡಿತ ಇದೆ. ಆದರೆ ಯಾವುದೇ ಬಹುಸಂಪುಟಗಳ ಗ್ರಂಥಕ್ಕೂ ಈ ಅಪಾಯ ಇದ್ದೇ ಇರುತ್ತಲ್ವಾ? ಇಲ್ಲಿ ಲೇಖಕರು ಮತ್ತು ಮಾರ್ಗದರ್ಶನ ನೀಡಿದ ಶ್ರೀಗಳು ಸಾಧಕನ ಶ್ರದ್ಧೆಯ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾರು ನಿಜವಾಗಿಯೂ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುತ್ತಾರೋ ಅವರು ಖಂಡಿತ ಎರಡನೇ ಸಂಪುಟದ ಕಡೆಗೆ ಸಾಗುತ್ತಾರೆ. ಮೊದಲ ಸಂಪುಟದ ಸ್ಪಷ್ಟತೆ ಮತ್ತು ಸರಳತೆ ಅವರನ್ನು ಆಚರಣೆ ಆರಂಭಿಸಲು ಪ್ರೇರೇಪಿಸುತ್ತೆ. ಆ ಮೊದಲ ಹೆಜ್ಜೆಯೇ ಅತ್ಯಂತ ಮುಖ್ಯವಾದದ್ದು. ಆ ಹೆಜ್ಜೆಯನ್ನೇ ಇಡಲು ಹಿಂಜರಿಯುವವರಿಗೆ ಜ್ಞಾನದ ಅಗಾಧತೆಯನ್ನು ತೋರಿಸಿ ಭಯಪಡಿಸುವುದು ಸರಿ ಅನಿಸುವುದಿಲ್ಲ. ಈ ರಚನೆ ಒಂದು ರೀತಿಯಲ್ಲಿ ಆಹ್ವಾನ. ಮೊದಲು ಬನ್ನಿ, ಕ್ರಿಯೆಯಲ್ಲಿ ತೊಡಗಿಕೊಳ್ಳಿ, ನಂತರ ಅದರ ಸೌಂದರ್ಯವನ್ನು ಆಸ್ವಾದಿಸಲು ಜ್ಞಾನದ ಲೋಕಕ್ಕೆ ಪ್ರವೇಶಿಸಿ ಎನ್ನುವಂತಿದೆ. ನೀವು ಆಹ್ವಾನ ಎಂಬ ಪದ ಬಳಸಿದ್ದು ಚೆನ್ನಾಗಿದೆ. ಆದರೆ ನನ್ನ ಪ್ರಶ್ನೆ ಆ ಆಹ್ವಾನದ ಸ್ವರೂಪದ ಬಗ್ಗೆ. ಆಹ್ವಾನ ಅಪೂರ್ಣವಾಗಿರಬಾರದು. ಸಂಧ್ಯಾವಂದನೆ ಎಂಬುದು ಕೇವಲ ಕರ್ಮವಲ್ಲ, ಅದೊಂದು ಉಪಾಸನೆ. ಉಪಾಸನೆಗೆ ಜ್ಞಾನ ಅನಿವಾರ್ಯ. ಜ್ಞಾನವಿಲ್ಲದ ಕರ್ಮವು ಹೇಗೆ ಹೇಳೋದು? ಶರೀರವಿದ್ದಂತೆ ಆದರೆ ಪ್ರಾಣವಿಲ್ಲದ ಹಾಗೆ.
ಈ ಪುಸ್ತಕದ ರಚನೆಯು ಒಂದು ವೇಳೆ ಸಾಧಕನು ಎರಡನೇ ಸಂಪುಟವನ್ನ ಓದದಿದ್ದರೆ ಅವನಿಗೆ ಪ್ರಾಣವಿಲ್ಲದ ಶರೀರವನ್ನ ಕೊಟ್ಟಂತೆ ಆಗುವುದಿಲ್ವೇ? ನನ್ನ ಮೂಲಭೂತ ಆಕ್ಷೇಪಣೆ ಇರುವುದೇ ಇಲ್ಲಿ. ಜ್ಞಾನವನ್ನ ಒಂದು ಪ್ರತ್ಯೇಕ ಘಟಕವಾಗಿ ನೋಡುವುದರ ಬದಲು ಅದನ್ನ ಕರ್ಮದ ಅವಿಭಾಗ್ಯ ಅಂಗವಾಗಿ ಪ್ರತಿ ಹಂತದಲ್ಲೂ ಹಾಸುಹೋಗಾಗಿರುವಂತೆ ನಿರೂಪಿಸಿದರೆ ಈ ಗ್ರಂಥದ ಮೌಲ್ಯ ಇನ್ನೂ ಹೆಚ್ಚಾಗುತ್ತಿತ್ತು. ನಮ್ಮ ಚರ್ಚೆಯ ಕೊನೆಯಲ್ಲಿ ನನ್ನ ನಿಲುವನ್ನು ಹೀಗೆ ಸಾರಾಂಶಿಸ್ತೇನೆ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ 2 ಸಂಪುಟಗಳ ವಿನ್ಯಾಸವು ಇವತ್ತಿನ ಕಾಲದ ಸಾಧಕನಿಗೆ ಒಂದು ತಾರ್ಕಿಕ, ಪ್ರಾಯೋಗಿಕ ಮತ್ತು ಹಂತಹಂತವಾದ ಮಾರ್ಗವನ್ನು ಒದಗಿಸುತ್ತೆ. ಇದು ಮೊದಲು ಕ್ರಿಯೆಯಲ್ಲಿ ದೃಢವಾದ ಬುನಾದಿಯನ್ನು ನಿರ್ಮಿಸಿ, ಗೊಂದಲವನ್ನು ನಿವಾರಿಸಿ, ನಂತರ ಸಾಧಕನನ್ನ ತಾತ್ವಿಕ ಚಿಂತನೆಯ ಆಳವಾದ ಸ್ತರಗಳಿಗೆ ಕೊಂಡೊಯ್ಯುತ್ತೆ. ಈ ಕ್ರಮಬದ್ಧವಾದ ವಿಧಾನ ಆಧ್ಯಾತ್ಮಿಕ ಪಯಣವನ್ನ ಎಲ್ಲರಿಗೂ ಸುಲಭವಾಗಿಸುತ್ತಾ ಸಮಗ್ರ ತಿಳುವಳಿಕೆಯನ್ನ ಖಚಿತಪಡಿಸುತ್ತೆ. ಈ ಗ್ರಂಥದ ಅಪಾರ ಮೌಲ್ಯವನ್ನ ಮತ್ತು ಅದರ ಹಿಂದಿನ ಶ್ರಮವನ್ನ ಗೌರವಿಸ್ತಲೇ ನನ್ನ ನಿಲುವನ್ನು ನಾನು ಪುನರುಚ್ಚರಿಸ್ತೇನೆ. ಕರ್ಮ ಮತ್ತು ಜ್ಞಾನ ಅಂತ ಪ್ರತ್ಯೇಕಿಸೋದು ಒಂದು ಸಮಗ್ರ ಅನುಭವವಾದ ಸಂಧ್ಯಾವಂದನೆಯನ್ನ ಕೃತಕವಾಗಿ ವಿಭಜಿಸುವ ಅಪಾಯವನ್ನ ಹೊಂದಿದೆ. ಪ್ರತಿಯೊಂದು ಕ್ರಿಯೆಯೊಂದಿಗೂ ಅದರ ಆಂತರಿಕ ಅರ್ಥ ಮತ್ತು ಅನುಸಂಧಾನವನ್ನ ಅವಿಭಾಜ್ಯವಾಗಿ ಸಂಯೋಜಿಸುವ ವಿಧಾನವು ಸಂಧ್ಯಾವಂದನೆಯ ನಿಜವಾದ ಚೈತನ್ಯವನ್ನ ಉತ್ತಮವಾಗಿ ಪ್ರತಿಬಿಂಬಿಸುತ್ತಿತ್ತು. ಕ್ರಿಯೆಯು ಜ್ಞಾನದ ದೇಹವಾದರೆ ಜ್ಞಾನವು ಕ್ರಿಯೆಯ ಆತ್ಮ. ಅವೆರಡೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಇರಬೇಕು, ಬೇರೆ ಬೇರೆ ಸಂಪುಟಗಳಲ್ಲಿ ಅಲ್ಲ. ಖಂಡಿತ. ಈ ಚರ್ಚೆಯು ಈ ಮಹತ್ವದ ಗ್ರಂಥವನ್ನ ನೋಡುವ 2 ವಿಭಿನ್ನ ದೃಷ್ಟಿಕೋನಗಳನ್ನು ಎತ್ತಿ ತೋರಿಸುತ್ತೆ. ಒಂದು, ಕ್ರಮಬದ್ಧವಾದ ರಚನಾತ್ಮಕ ಕಲಿಕೆಯನ್ನ ಮತ್ತು ಪ್ರಾಯೋಗಿಕತೆಯನ್ನ ಪ್ರತಿಪಾದಿಸಿದ್ರೆ, ಮತ್ತೊಂದು ಸಮಗ್ರ ಸಂಯೋಜಿತ ಅನುಭವಕ್ಕೆ ಮತ್ತು ತಾತ್ವಿಕ ಏಕತೆಗೆ ಒತ್ತು ನೀಡುತ್ತೆ. ಹೌದು, ಲೇಖಕರು ಜ್ಞಾನವನ್ನ ಪ್ರಸ್ತುತಪಡಿಸಿದ ಈ ವಿಧಾನ ಸಾಧಕನಿಗೆ ಸಹಾಯಕವಾಗುವ ಒಂದು ಉದ್ದೇಶಪೂರ್ವಕ ಪ್ರಗತಿಯೇ ಅಥವಾ ಒಂದು ಕೃತಕ ವಿಭಜನೆಯೇ ಎಂಬುದು ಓದುಗರು ಮತ್ತು ಸಾಧಕರು ಪರಿಗಣಿಸಬೇಕಾದ ಪ್ರಮುಖ ವಿಷಯ. ಈ ಮೂಲ ಆಕರವೇ ಕ್ರಿಯೆ ಮತ್ತು ಜ್ಞಾನ ಹೇಗೆ ಹೆಣೆದುಕೊಂಡಿವೆ ಎಂಬುದರ ಕುರಿತು ಮತ್ತಷ್ಟು ಆಳವಾದ ಅನ್ವೇಷಣೆಗೆ ನಮ್ಮನ್ನು ಆಹ್ವಾನಿಸುತ್ತೆ.